ಆತ್ಮದ್ವೇಷದಿಂದ ಎಂದರೆ ತನ್ನನ್ನೇ ತಾನು ದ್ವೇಷಿಸುವುದು ಮೃತ್ಯುವಿಗೆ ಕಾರಣ. ಆಪ್ತ ದ್ವೇಷವೆಂಬ ಪಾಠಾಂತರದಲ್ಲಿ ಆಪ್ತರಾದವರನ್ನು ದ್ವೇಷಿಸಿ ಅವರ ಉಪದೇಶಗಳನ್ನು ತಿರಸ್ಕರಿಸಿದರೆ ಮೃತ್ಯುವಿಗೆ ಆಹ್ವಾನ ನೀಡಿದಂತೆ. ಪರರನ್ನು ದ್ವೇಷಿಸುವುದರಿಂದ ಧನನಾಶವಾಗುತ್ತದೆ. ರಾಜನನ್ನು ದ್ವೇಷಿಸುವುದು ನಾಶಕ್ಕೆ ಕಾರಣ. ಬ್ರಾಹ್ಮಣರನ್ನು ದ್ವೇಷಿಸಿದರೆ ವಂಶನಾಶವಾಗುತ್ತದೆ. ತನ್ನನ್ನೇ ತಾನು ದ್ವೇಷಿಸುವವನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವ ಹೆಚ್ಚು. ಪರರನ್ನು ದ್ವೇಷಿಸುವವನು ಅವರಿಗೆ ತೊಂದರೆ ಕೊಡಲು ಅನೇಕ ಉಪಾಯಗಳನ್ನು ಮಾಡುತ್ತಾನೆ. ಅದರಿಂದ ಧನ ವ್ಯಯವಾಗುತ್ತದೆ. ರಾಜನನ್ನು ದ್ವೇಷಿಸುವವನನ್ನು ರಾಜನು ಬಂಧನದಲ್ಲಿಡಬಹುದು, ಇಲ್ಲವೇ ನಾಶ ಮಾಡಬಹುದು. ಬ್ರಾಹ್ಮಣರು ದುಃಖಿತರಾದರೆ ಅವರ ಶಾಪದಿಂದ ವಂಶನಾಶವಾಗುವುದು. ಹುಲಿ ಆನೆಗಳಿಂದ ತುಂಬಿರುವ ಕಾಡಿನಲ್ಲಿ ವಾಸಿಸುವುದು ಮೇಲು. ಮರದ ಕೆಳಗೆ ಪತ್ರ, ಹಣ್ಣು, ನೀರು ಮುಂತಾದವುಗಳನ್ನು ಸೇವಿಸುತ್ತಾ ಇದ್ದರೂ ಚಿಂತೆ ಇಲ್ಲ. ಹುಲ್ಲು ಹಾಸಿಗೆಯಾದರೂ ಹರಕಲು ಮತ್ತು ಜೀರ್ಣವಾದ ನಾರುಮಡಿಯನ್ನು ಧರಿಸಿದರೂ ಸಾಕು. ಆದರೆ ಬಂಧುಗಳ ಮಧ್ಯೆ ನಿರ್ಧನವಾಗಿ ಜೀವಿಸುವುದು ಮಾತ್ರ ಬೇಡ. ಬಂಧುಗಳ ಮಧ್ಯದಲ್ಲಿ ಬಡತನದಿಂದ ಜೀವಿಸುವುದು ಹಲವಾರು ಅವಮಾನಕರವಾದ ಪ್ರಸಂಗಗಳಿಗೆ ದಾರಿ ಮಾಡಿಕೊಡುತ್ತದೆ. ಅದಕ್ಕಿಂತ ಕಾಡಿನಲ್ಲಿ ಯಾರು ಕಾಣದಂತೆ ಕಷ್ಟದ ಜೀವನ ನಡೆಸುವುದು ಉತ್ತಮವೆಂದು ಶ್ಲೋಕದ ಅಭಿಪ್ರಾಯವಾಗಿದೆ. ಬ್ರಾಹ್ಮಣರು ಸನಾತನ ಧರ್ಮದ ವೃಕ್ಷವಿದ್ದಂತೆ. ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳು ಅದರ ಬೇರು, ವೇದಗಳು ಅದರ ಕೊಂಬೆಗಳು, ಧಾರ್ಮಿಕ ಕೆಲಸಗಳು ಎಲೆಗಳು. ಆದುದರಿಂದ ಮೂಲವನ್ನು ಪ್ರಯತ್ನ ಪೂರ್ವಕವಾಗಿ ರಕ್ಷಿಸಬೇಕು. ಮೂಲವೇನಾದರೂ ಹಾಳಾದರೆ ಕೊಂಬೆಗಳಾಗಲಿ ಎಲೆಗಳಾಗಲಿ ಇರುವುದಿಲ್ಲ. ಧರ್ಮ ಮತ್ತು ಅದರ ಸಂರಕ್ಷಣೆಯ ಪ್ರಾಧಾನ್ಯತೆಯನ್ನು ಈ ಶ್ಲೋಕದಲ್ಲಿ ಹೇಳಿರುತ್ತಾರೆ. ಬ್ರಾಹ್ಮಣರೇ ಧರ್ಮದ ಬುನಾದಿ. ಅವರು ಮಾಡುವ ನಿತ್ಯ ಕರ್ಮಗಳು, ವೇದಾಭ್ಯಾಸ, ಧಾರ್ಮಿಕ ಕೆಲಸಗಳಿಂದ ಸಮಾಜವು ರಕ್ಷಿಸಲ್ಪಡುತ್ತದೆ. ಆದ್ದರಿಂದ ಬ್ರಾಹ್ಮಣರನ್ನು ಗೌರವಿಸಬೇಕು. ಇಲ್ಲದಿದ್ದರೆ ಸನಾತನ ಧರ್ಮದ ರಕ್ಷಣೆಯಾಗದು. ತಾಯಿಯು ಮಹಾಲಕ್ಷ್ಮಿ, ತಂದೆಯೇ ನಾರಾಯಣ ಸ್ವರೂಪನು, ಬಂಧು ಬಾಂಧವರುಗಳೇ ವಿಷ್ಣು ಭಕ್ತರು. ತಾಯ್ನಾಡು ಮೂರು ಲೋಕಗಳಿಗೆ ಸಮ. ತಾಯಿ, ತಂದೆ, ಬಂಧುಗಳನ್ನು ನೋಡಬೇಕಾದ ದೃಷ್ಟಿಯನ್ನು ಇಲ್ಲಿ ಹೇಳಿದೆ. ಅವರನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸ್ವರೂಪದಿಂದ ಆರಾಧಿಸಿದಾಗ ಬಂಧುಗಳೆಲ್ಲ ವಿಷ್ಣು ಭಕ್ತರೇ ಆಗುತ್ತಾರೆ. ತಾಯ್ನಾಡನ್ನು ಕೂಡ ಗೌರವದಿಂದ ಕಾಣಬೇಕು. ಒಂದೇ ಮರವನ್ನು ಆಶ್ರಯಿಸಿರುವ ಅನೇಕ ಜಾತಿಯ ಪಕ್ಷಿಗಳು ಬೆಳಗಾದ ಕೂಡಲೇ 10 ದಿಕ್ಕುಗಳಿಗೆ ಹಾರಿ ಹೋಗುತ್ತವೆ. ಅದಕ್ಕೆ ದುಃಖವೇತಕ್ಕೆ? ಪೂರ್ವ ಕರ್ಮ ಸಂಯೋಗದಿಂದ ಹೆಂಡತಿ, ಮಕ್ಕಳು, ಮಿತ್ರರು ಮುಂತಾಗಿ ಒಂದೆಡೆ ಸೇರುತ್ತೇವೆ. ಕಾಲಕ್ರಮೇಣ ಅವರವರ ಕರ್ಮದಂತೆ ದೂರ ಹೋಗಲು ಬಹುದು. ಎರಡು ಆಕಸ್ಮಿಕವಾದುದರಿಂದ ಸೇರಿದಾಗ ಸಂತೋಷವನ್ನಾಗಲಿ ಬೇರೆಯಾದಾಗ ದುಃಖವನ್ನಾಗಲಿ ಅನುಭವಿಸುವ ಅವಶ್ಯಕತೆ ಇಲ್ಲವೆಂಬ ಭಾವ ಇದರಲ್ಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.